ಈಗ ವರ್ಷ ವರುಣ್ಗೆ ಕ್ಯಾಕರ್ಸ್ ಉಗ್ದಿರೋ ಅಂಥದ್ದು. ಹಾಗಾದರೆ ಏನಿದೆ ಸುದ್ದಿ ಸಂಪೂರ್ಣ ಮಾಹಿತಿ ನಿಮಗೆ ಕೊಡ್ತೀನಿ. ಅದಕ್ಕೂ ನಮ್ಮ ಚಾನಲ್ಸ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಒಂದು ಕಡೆ ವರುಣ್ ಹಿಂದೆನೂ ಕೂಡ ವರ್ಷದ ಜೊತೆ ಪ್ರೀತಿ ಅದು ಇದು ಥರ ನಡೆದಿತ್ತು. ಅವರಿಬ್ಬರು ಸ್ನೇಹ ಮತ್ತು ಪ್ರೀತಿ ಎಲ್ಲದೂ ಕೂಡ ನಡೆದಿತ್ತು. ಇನ್ಸ್ಟಾಗ್ರಾಮ್ ಟಿಕ್ಟಾಕ್ನ ಕಾಲದಲ್ಲಿ ಕೂಡ ಮೋಜ್ ಆ್ಯಪ್ ಇದ್ದಂಥ ಕಾಲದಲ್ಲೂ ಕೂಡ ಇವರ ರೀಲ್ಸ್ ನೋಡೋಕ್ಕೆ ಅಭಿಮಾನಿಗಳು ಕಾಯ್ತಿದ್ರು. ಇದೇ ಇದರಲ್ಲಿ ಬೃಂದಾವನ ಸೇಲೆಗೆ ಕೂಡ ಬಂದಂಥವ್ರು. ತದನಂತರದಲ್ಲಿ ಇಬ್ಬರ ಮಧ್ಯೆ ಆದಂಥ ಭಿನ್ನಾಭಿಪ್ರಾಯಗಳಿಂದ ದೂರ ಕೂಡ ಆದರು. ಸದ್ಯ ಇತ್ತೀಚೆಗೆ ತಮ್ಮ ಹುಡುಗಿಯನ್ನು ಕೂಡ ಎಂಗೇಜ್ಮೆಂಟ್ ಆದಂಥ ಹುಡುಗಿಯನ್ನು ಕೂಡ ರಿವೀಲ್ ಸಹ ಮಾಡಿದ್ರು ವರುಣ್ ಅವರು. ಸದ್ಯ ವರ್ಷ ಅವ್ರು ಇವತ್ತಿನ ತನಕ ಇನ್ನೂ ಎಂಗೇಜ್ಮೆಂಟು ಸಹ ಆಗಿಲ್ಲ, ಯಾವುದೂ ಹುಡುಗನಿಗೂ ಇದು ಮಾಡಿಲ್ಲ. ಆದರೆ ವರುಣ್ ಅವರು ಇತ್ತೀಚೆಗೆ ಇದಾದರು. ಇದ್ರ ಬಗ್ಗೆ ಸದ್ಯ ವರ್ಷ ಅವರು ಕೂಡ ಮಾತನಾಡಿದರು. ಅವರ ಜೀವನ ಅವರ ಇಷ್ಟ, ಏನಾದರೂ ಮಾಡ್ಕೊಳ್ಳಿ. ನಾನು ಬ್ರೇಕಪ್ ಆದ ನಂತರ ನಾವು ದೂರ ಆಗಿದ್ದೀವಿ. ಇವ್ರಿಗೂ ನಮಗೆ ಯಾವುದೇ ರೀತಿ ಸಂಬಂಧ ಕೂಡ ಇರೋದಿಲ್ಲ. ಒಳ್ಳೆ ಸ್ನೇಹ, ಒಳ್ಳೆ ಹುಡುಗ ಅಂತ ನಾನು ಅಂದುಕೊಂಡಿದ್ದೆ. ಆದರೆ ಜೀವನದಲ್ಲಿ ಬೇರೆ ಬೇರೆ ಆದಂಥ ಬದಲಾವಣೆಗಳು ಮತ್ತು ಬೇರೆ ಬೇರೆ ದಾರಿಗಳಿಂದಾಗಿ ನಾವಿಬ್ಬರು ದೂರ ಆಗಿದ್ದೀವಿ. ಅವರ ಜೀವನ ಅವರಿಷ್ಟ, ಹೇಗಾದರೂ ಇದ್ಕೊಳ್ಳಿ. ನಮಗೆ ಅವ್ರ ಸಹವಾಸನ ಬೇಡ, ಆ ವಿಚಾರನ ನಾನು ಮಾತಾಡೋಕ್ಕೂ ಕೂಡ ಇಷ್ಟಪಡೋದಿಲ್ಲ ಅಂತೇಳಿ ಒಂದು ಪಾಡ್ಕಾಸ್ಟ್ನಲ್ಲಿ ವರ್ಷ ಅವರು ವರುಣ್ ಬಗ್ಗೆ ಮಾತನಾಡಿದ್ದಾರೆ. ಆಗ ನೀವೇನಂತರ ದಯವಿಟ್ಟು ಕಮೆಂಟ್ ಮಾಡಿ.